ಮಂತ್ರಾಲಯದ ಹತ್ತಿರದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನಿಗೆ ಸಣ್ಣ ಹೊಲ ಮಾತ್ರ ಇಟ್ಟು. ಮಳೆ ಬಂದರೆ ಬೆಳೆ, ಇಲ್ಲದಿದ್ದರೆ ಸಾಲ, ಇದೇಯೇ ಅವನ ಜೀವನ. ಅವನ ಹೆಂಡತಿ ಲಕ್ಷ್ಮಿ ಮತ್ತು ಒಬ್ಬ ಚಿಕ್ಕ ಮಗಳು ಗಂಗಾ. ಬಡತನ ಇದ್ದರೂ ಅವರು ದೇವರ ಮೇಲೆ ಅಪಾರ ಭಕ್ತಿಯನ್ನು ಇಟ್ಟುಕೊಂಡಿದ್ದರು. ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ರಾಮಣ್ಣನಿಗೆ ತುಂಬ ನಂಬಿಕೆ. ಪ್ರತಿ ಗುರುವಾರ ಅವನು ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿಗಳ ಬೃಂದಾವನದ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಾ ಪ್ರಾರ್ಥನೆ ಮಾಡುತ್ತಿದ್ದ. ಗುರುಗಳೇ, ನನಗೆ ದೊಡ್ಡದೇನೂ ಬೇಡ, ನನ್ನ ಮಗಳ ಬದುಕು ಚೆನ್ನಾಗಿರಲಿ, ನಮ್ಮ ಮನೆಯಲ್ಲಿ ಊಟ ಸಮಸ್ಯೆ ಇಲ್ಲದೇ ಇರಲಿ ಎಂದು ಬೇಡಿಕೊಳ್ಳುತ್ತಿದ್ದ. ಒಂದು ವರ್ಷ ಮಳೆ ಬರಲಿಲ್ಲ, ಕೆರೆಗಳೆಲ್ಲ ಬತ್ತಿಹೋಯಿತು, ಬೆಳೆ ಕೈಗೆ ಬರಲಿಲ್ಲ, ಸಾಲದ ಒತ್ತಡ ಹೆಚ್ಚಾಯಿತು. ಊರಿನ ಜನರು ಅವನನ್ನು ಹಾಸ್ಯ ಮಾಡತೊಡಗಿದರು. ನಿನ್ನ ಗುರುಗಳು ಇದ್ದರೆ ಇಷ್ಟು ಕಷ್ಟವಾಗುತ್ತಿತ್ತಾ ಎಂದು ಕೆಲವರು ಕೆಣಕಿದರು. ಆದರೂ ರಾಮಣ್ಣನ ಭಕ್ತಿ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಒಂದು ದಿನ ಅವನು ತುಂಬ ನಿರಾಶೆಯಿಂದ ಮಂತ್ರಾಲಯಕ್ಕೆ ಹೋದ. ಅಲ್ಲಿ ಕುಳಿತು ಕಣ್ಣೀರಿನಿಂದ ಹೇಳಿದನು, ಗುರುಗಳೇ, ನಾನು ಈಗ ಶಕ್ತಿಹೀನನಾಗಿದ್ದೇನೆ, ನನ್ನ ಮಗಳ ಹೊಟ್ಟೆ ತುಂಬಿಸುವುದು ಕೂಡ ಕಷ್ಟವಾಗಿದೆ, ನೀವು ಇದ್ದೀರಾ, ದಯವಿಟ್ಟು ನನಗೆ ದಾರಿ ತೋರಿಸಿ ಎಂದು. ಅವನ ಕಣ್ಣೀರು ಬೃಂದಾವನದ ಮುಂದೆ ನೆಲದಲ್ಲಿ ಬಿದ್ದವು. ಅವನು ಅಲ್ಲೇ ಕುಳಿತಿದ್ದಂತೆ ಸ್ವಲ್ಪ ಹೊತ್ತಿಗೆ ಅವನಿಗೆ ನಿದ್ದೆ ಬಂತು. ಆ ನಿದ್ದೆಯಲ್ಲಿ ಅವನಿಗೆ ಒಂದು ಅದ್ಭುತ ಕನಸು ಕಂಡಿತು. ಒಬ್ಬ ಮಹಾನ್ ಸಂತ ಕಾಷಾಯ ವಸ್ತ್ರ ಧರಿಸಿ ಕಿರಣಗಳಂತೆ ಹೊಳೆಯುತ್ತಾ ಅವನ ಮುಂದೆ ನಿಂತಿದ್ದರು. ಅವರ ಮುಖದಲ್ಲಿ ಶಾಂತಿ, ಕಣ್ಣುಗಳಲ್ಲಿ ಕರುಣೆ. ಅವರು ನಿಧಾನವಾಗಿ ಹೇಳಿದರು, ರಾಮಣ್ಣ, ನಿನ್ನ ಭಕ್ತಿ ನನಗೆ ತಲುಪಿದೆ, ನಾಳೆ ಬೆಳಗ್ಗೆ ನಿನ್ನ ಹೊಲಕ್ಕೆ ಹೋಗು, ಅಲ್ಲಿ ನೀನು ಕಂಡುಕೊಳ್ಳುವುದೇ ನಿನ್ನ ಜೀವನವನ್ನು ಬದಲಾಯಿಸುತ್ತದೆ ಅಂತ ಹೇಳಿ ಅವರು ಕಾಣೆಯಾಗಿದರು. ರಾಮಣ್ಣ ತಕ್ಷಣ ಎಚ್ಚರಗೊಂಡ. ಅವನ ಹೃದಯ ಬಡಿದುಕೊಳ್ಳುತ್ತಿತ್ತು. ಇದು ಗುರುಗಳ ದರ್ಶನವೇ ಎಂದು ಅವನು ಆಶ್ಚರ್ಯದಿಂದ ಯೋಚಿಸಿದ. ಮರುದಿನ ಬೆಳಗ್ಗೆ ಅವನು ತನ್ನ ಹೊಲಕ್ಕೆ ಓಡಿದ. ಅಲ್ಲಿ ನೋಡಿದರೆ ಮಣ್ಣಿನ ಮಧ್ಯದಲ್ಲಿ ಒಂದು ಸಣ್ಣ ಕಲ್ಲು ಕಾಣಿಸುತ್ತಿತ್ತು. ಅದನ್ನು ತೆಗೆದಾಗ ಅದರ ಕೆಳಗೆ ಒಂದು ಹಳೆಯ ಪೆಟ್ಟಿಗೆ ಸಿಕ್ಕಿತು. ಅವನು ನಡುಗಿತ್ತಾ ಅದನ್ನು ತೆರೆದ. ಅದರೊಳಗೆ ಹಳೆಯ ನಾಣ್ಯಗಳು ಮತ್ತು ಕೆಲವು ಆಭರಣಗಳಿವೆ ಎಂದು ಅವನಿಗೆ ನಂಬಿಕೆ ಬರಲಿಲ್ಲ. ಇದು ಗುರುಗಳ ಪವಾಡ ಎಂದು ಅವನು ಕಣ್ಣೀರಿನಿಂದ ಹೇಳಿದ. ಆ ಸಂಪತ್ತಿನಿಂದ ಅವನು ತನ್ನ ಸಾಲ ತೀರಿಸಿದ, ಹೊಸದಾಗಿ ಹೊಲ ಬೆಳೆಸಲು ಶುರುಮಾಡಿದ. ನಿಧಾನವಾಗಿ ಅವನ ಜೀವನ ಸುಧಾರಿಸಿತು. ಆದರೆ ಅವನು ಹಣದ ಅಹಂಕಾರಕ್ಕೆ ಒಳಗಾಗಲಿಲ್ಲ. ಒಂದು ದಿನ ಊರಿನವರು ಕೇಳಿದರು, ನೀನು ಹೇಗೆ ಇಷ್ಟು ಶ್ರೀಮಂತನಾದೆ ಎಂದು. ಅವನು ನಗುತ್ತಾ ಹೇಳಿದ, ಇದು ನನ್ನ ಶ್ರಮವಲ್ಲ, ಇದು ಗುರುಗಳ ಕೃಪೆ, ನಾನು ಬೇಡಿಕೊಂಡದ್ದು ಅನ್ನ, ಅವರು ಕೊಟ್ಟದ್ದು ಜೀವನ. ಅವನು ಪ್ರತಿ ವರ್ಷ ತನ್ನ ಆದಾಯದ ಒಂದು ಭಾಗವನ್ನು ಬಡವರಿಗೆ ನೀಡಲು ಆರಂಭಿಸಿದ. ಮಂತ್ರಾಲಯಕ್ಕೆ ಹೋಗಿ ಅನ್ನದಾನ ಮಾಡುತ್ತಿದ್ದ. ಕಾಲ ಕಳೆದಂತೆ ಅವನ ಮಗಳು ಗಂಗಾ ದೊಡ್ಡವಳಾದಳು. ಅವಳಿಗೆ ಒಳ್ಳೆಯವರ ಸಿಕ್ಕಿ ಮದುವೆಯಾಯಿತು. ರಾಮಣ್ಣನ ಮನಸ್ಸು ತುಂಬ ಸಂತೋಷದಿಂದ ತುಂಬಿತು. ಒಂದು ರಾತ್ರಿ ಮತ್ತೆ ಅವನಿಗೆ ಅದೇ ಸಂತನ ಕನಸು ಬಂತು. ರಾಮಣ್ಣ, ನಿನಗೆ ಸಂಪತ್ತು ಸಿಕ್ಕರೂ ನೀನು ಧರ್ಮವನ್ನು ಬಿಡಲಿಲ್ಲ, ಇದೇ ನಿಜವಾದ ಭಕ್ತಿ ಎಂದು ಅವರು ಆಶೀರ್ವದಿಸಿದರು. ಆ ದಿನದಿಂದ ರಾಮಣ್ಣನಿಗೆ ಇನ್ನಷ್ಟು ಸಂಪತ್ತು ದೊರಕಿತು. ಈ ಕಥೆಯ ಸಾರಾಂಶ: ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ ಎಂದರೆ ಕೇವಲ ಅದ್ಭುತ ಘಟನೆಗಳಲ್ಲ, ಭಕ್ತನ ನಂಬಿಕೆಗೆ ಉತ್ತರ ಕೊಡುವ ದಿವ್ಯಶಕ್ತಿ. ನಿಜವಾದ ಭಕ್ತಿಯಿದ್ದರೆ ಅತಿ ಕಷ್ಟದ ಸಮಯದಲ್ಲೂ ಒಂದು ದಾರಿ ತೆರೆದುಕೊಳ್ಳುತ್ತದೆ. ಕಥೆಯನ್ನು ಕೇಳಿದ ತಾವೆಲ್ಲರೂ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯ ಕಥೆಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.